ಎಲ್ಲರಿಗೂ ನಮಸ್ಕಾರ. ಇವತ್ತು ಹೃದಯ ಸ್ಪರ್ಶಿಯಾದಂಥ ಒಂದು ಕಥೆಯನ್ನು ನಾನು ಹೇಳತ್ತಾ ಇದ್ದೀನಿ. ಹೈದರಾಬಾದ್ನೊಳಗೆ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೀತಾ ಇತ್ತು. ಏನಂತ ವಿಶೇಷ ಅಂತಂದು ಹೇಳಿ ನಮ್ಗೆ ಅನಿಸ್ಬೋದು. ಅದು ವಿಶೇಷವಾಗೇ ಇತ್ತು. ಯಾಕಂತಂದ್ರೆ ಅಲ್ಲಿ ನಡೆಯುವಂಥ ಕ್ರೀಡಾಕೂಟ ಈ ಮಾನಸಿಕ ಅಸ್ವಸ್ಥರು ಆನಂತರ ಈ ಅಂಗವಿಕಲರಿಗಾಗಿ ಏರ್ಪಡಿಸಿದಂಥ ಕ್ರೀಡಾಕೂಟ ಆಗಿತ್ತು. ಅಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಬುದ್ಧಿಮಾಂದ್ಯರಿದ್ದರು, ಅಂಗವಿಕಲರಿದ್ದರು, ದೃಷ್ಟಿಯನ್ನು ಕಳ್ಕೊಂಡವರಿದ್ದರು. ಇವರು ಈ ಅಂತಿಮ ಹಂತಕ್ಕೆ ಬಂದಿದ್ದರು. ಅಂತಿಮ ಹಂತದ ಒಂದು ಕ್ರೀಡಾಕೂಟ ನಡೀತಾ ಇತ್ತಲ್ಲಿ. ಆವಾಗ ಏನಂತಂದ್ರೆ ಇವರ ಕ್ರೀಡೆಯನ್ನು ನೋಡೋದಕ್ಕಾಗಿ ಈ ಕೆಲವೊಬ್ರು ಅಂಥ ತುರುಸಿನ ಸ್ಪರ್ಧೆ ಇರುವುದಿಲ್ಲ, ಅಂಥ ರೋಚಕವಾದಂಥ ಸ್ಪರ್ಧೆ ಅಲ್ಲ. ಆದರೂ ಕೆಲವೊಂದು ಜನ ಆ ಸ್ಪರ್ಧೆಯನ್ನು ನೋಡೋಕೆ ಅಂಗವಿಕಲರು ಹೆಂಗೆ ಓಡ್ತಾರೆ ಹೆಂಗೆ ನೋಡೋಣ ಅಂತಂದರೆ ಸ್ವಲ್ಪ ಜನ ಬಂದಿದ್ದರು. ಆನಂತರ ಆ ವಿದ್ಯಾರ್ಥಿಗಳ ಸ್ಪರ್ಧಾಳುಗಳ ಪೋಷಕರು ಕೂಡ ಕೆಲವೊಬ್ಬರು ಅಲ್ಲೆಲ್ಲರೂ ಬಂದಿದ್ದರು. 8 ಜನ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅಂತಿಮ ಹಂತಕ್ಕೆ ಕೇವಲ 8 ಜನ ಇದ್ದರು. ಅದರೊಳಗೆ ಒಬ್ಬಾಕಿ ಕೈ ಕಳ್ಕೊಂಡಂಥ ಹುಡುಗಿಯರಿಗೆ ಆಗಿತ್ತದು. ಆನಂತರ ಒಬ್ಬಾಕಿ ಪೋಲಿಯೋ ಆಗಿ ಕಾಲು ತಿರ್ಚ್ಕೊಂಡಿತ್ತು. ಒಬ್ಬಳು ದೃಷ್ಟಿಹೀನಳು, ಮಾನಸಿಕ ಅಸ್ವಸ್ಥಳು. ಮತ್ತೊಬ್ಬಾಕಿ ಒಂದು ಹುಡುಗಿ ಊರುಗೋಲಿನ ಸಹಾಯದಿಂದ ಓಡುವುದಕ್ಕಾಗಿ ನಿಂತಿದ್ಲು. ಅವಾಗ ಏನಾಯಿತು ಅಂತಂತಂದ್ರೆ ಅವರನ್ನು ಈ ಕ್ರೀಡಾಧಿಕಾರಿಗಳು ಬಂದು ಎಲ್ಲರನ್ನೂ ಅವರು ಸಾಲಾಗಿ ನಿಲ್ಲಿಸಿದ ಕೂಡಲೇ ಏನಾಗಿತ್ತು, ಇನ್ನು ಕ್ರೀಡೆ ಪ್ರಾರಂಭವಾಗೋದಕ್ಕೆ ಸ್ವಲ್ಪ ಸಮಯ ಇತ್ತು. ಆಗೆಲ್ಲ ಪೋಷಕರು ತಮ್ಮ ಮಕ್ಕಳ ಕಡೆ ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡಾಕತ್ರು. ಅವರು ಸಿಟಿ ಓದಿದ ಕೂಡಲೇ 1 2 3 ಅಂಥೇಳಿ ಸಿಟಿ ಓದಿದ್ರು ಅಂತಂದ್ರೆ ನೀವು ಓಡಕ್ಕೆ ಸ್ಟಾರ್ಟ್ ಮಾಡಿರಿ, ಅತ್ತಾಗಿತ್ತಾಗ ನೋಡಬೇಡ್ರಿ, ಜೋರಾಗಿ ಓಡ್ರಿ, ನೀವ ಮೊದಲು ಅಲ್ಲಿ ಫಸ್ಟ್ ಬರಬೇಕು, ನೀವ ಮೊದಲು ಗುರಿ ಮುಟ್ಟಬೇಕು. ಹಿಂಗೆ ಎಲ್ಲ ಪೋಷಕರು ಏನಂತಂದ್ರೆ ತಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾಯಿದ್ರು. ಆನಂತರ ಆ ಕ್ರೀಡಾಧಿಕಾರಿಗಳು ಬಂದ ಮೇಲೆ ಅವರೆಲ್ಲರನ್ನೂ ಸಾಲು ಕೈ ನಿಲ್ಲಿಸಿದರು. ಆನಂತರ ಅವರು 1 2 3 ಅಂತ ಸಿಟಿಯನ್ನು ಓದಿದರು. ಓದಿದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಅವ್ರು ಏನಂತಂದ್ರೆ ಓಡಕ್ಕೆ ಪ್ರಾರಂಭ ಮಾಡಿದರು. ಯಾಕಂದ್ರೆ ಆಮೆ ಗತಿಯೊಳಗೆ ಏನಂತಂದ್ರೆ ಅವ್ರು ಓಡ್ತಾಯಿದ್ರು. ಇದನ್ನು ನೋಡಿದಂಥ ಕೆಲವೊಬ್ಬರು ಇವರು ಏನು ಬಂದಿದ್ರಲ್ಲ ಈ ಕ್ರೀಡೆಯನ್ನು ನೋಡೋದಕ್ಕಾಗಿ ವೀಕ್ಷಕರು, ಅವ್ರು ಏನಂತಂದ್ರೆ ಕೆಲವೊಬ್ಬರು ಅನುಕಂಪವನ್ನು ತೋರಿಸ್ತಾ ಇದ್ರು. ಆನಂತರ ಕೆಲವೊಬ್ಬರಿಗೆ ತಮಾಷೆ ಅನ್ನಿಸ್ತಿತ್ತು. ಹಿಂಗೆ ಮಿಶ್ರ ಪ್ರತಿಕ್ರಿಯೆಗಳು ನಡೀತಾ ಇದ್ವು. ಪಾಲಕರಿದ್ದವರು ತಮ್ಮ ಮಕ್ಕಳ ಹೆಸರನ್ನ ಕೂಗಿ ಜೋರಾಗಿ ಓಡು ಅಂತಂದು ಹೇಳಿ ಏನಂತ ಜೋರಾಗಿ ಕೂಗ್ತಾ ಇದ್ರು. ಆ 8 ಜನ ಸ್ಪರ್ಧಾಳುಗಳು ಓಡ್ತಾ ಇದ್ರು. ಆಮೇಲೆ ಆ ಊರುಗೋಲನೇ ಏನು ಹಿಡಿದಿರ್ಲಿಲ್ಲ, ಅವಳು ಹಿಂದಿದ್ಲು, ಎಲ್ಲರಿಗಿಂತ ಹಿಂದೆ ಇದ್ಲಕ್ಕಿ. ಉಳಿದವರೆಲ್ಲರೂ ಮುಂದೆ ಬಂದಿದ್ರು. ಕೆಲವೊಬ್ಬರು ಈ ಒಂದು ಹಗ್ಗವನ್ನು ಕಟ್ಟಿದ್ರು, ಅದನ್ನು ಮುಟ್ಟಿದ್ರೆ ಅವ್ರದ್ದು ಗುರಿ ಮುಟ್ಟದಂಗೆ. ಇನ್ನೇನು ಆ ಗುರಿಯನ್ನು ಮುಟ್ಟಬೇಕು, ಸ್ವಲ್ಪ ದೂರ ಇತ್ತು, ಗುರಿಯನ್ನು ಮುಟ್ಟಬೇಕು ಅನ್ನೋ ಹೊತ್ತಿನೊಳಗೆ ಏನಾಯ್ತು ಅಂತಂದ್ರೆ ಆ ಊರುಗೋಲು ಹಿಡಿದಂಥ ಹುಡುಗಿ ಜೋರಾಗಿ ಬಿದ್ದುಬಿಟ್ಲು. ಅಕ್ಕಿ ಕೈಗೆ ಕಾಲಿಗೆ ಪೆಟ್ಟು ಹತ್ತಿ ರಕ್ತ ಬರಾಕತ್ತು. ಅಕ್ಕಿ ಜೋರಾಗಿ ಕಿರ್ಚಿ ಅಳಾಕತ್ಲು. ಅವಾಗ ಇವ್ರೇನು ಮುಂದೆ ಹೊಂಟಿದ್ರಲ್ಲ 7 ಮಂದಿ ಅಕ್ಕಿಗಿಂತ ಮುಂದಿದ್ರು. ಅವ್ರು ಹೊಳ್ಳಿ ತಿರುಗಿ ನೋಡಿದ್ರಕ್ಕಿನ್ನ ನೋಡಿದ ಕೂಡಲೇ ತಮ್ಮ ಕಣ್ಣಲ್ಲಿ ಮಾತಾಡಿಕೊಂಡ್ರು. ಮುಂದೆ ಹೋಗಲಿಲ್ಲ. ಅವ್ರು ಹಿಂತಿರುಗಿ ಬಂದು ಅಕ್ಕಿ ಕಡೆ ಬಂದರು. ನಮ್ಗೆ ಹೆಂಗೆ ತಿಳಿತೈತೋ ಹಂಗೆ ಅವಳ ಉಪಚಾರವನ್ನು ಮಾಡಿ ಆಕಿನ ನಿಧಾನವಾಗಿ ಎದ್ದು ನಿಲ್ಲಿಸಿ ಆಕೆ ಊರುಗೋಲನ್ನು ಕೊಟ್ಟರು. ಆಮೇಲೆ ಏನು ಮಾಡಿದರು ಅಂದ್ರೆ ಅವರು ಆಕೆ ಜೊತೆ ಸಾಲಾಗಿ ನಿಂತ್ಕೊಂಡ್ರು. ತಾವು ಆಕೆ ಕೈ ಹಿಡಿದ್ರು. ಒಬ್ರಿಗೊಬ್ರು ಕೈ ಹಿಡ್ಕೊಂಡು 8 ಮಂದಿನೂ ಸಾಲಾಗಿ ನಿಂತರು. ಒಂದೇ ವೇಗದೊಳಗೆ ಅವರು ಏನಂತಂದ್ರೆ ಓಡೋದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರದು ಒಂದೇ ವೇಗ. ಈ ರೀತಿ ಮಾಡಿ ಎಲ್ಲರೂ ಏನಂತಾರೆ ಒಮ್ಮೆಲೆ ಗುರಿಯನ್ನು ಮುಟ್ಟಿದರು. ಇವರ ಈ ವರ್ತನೆಯನ್ನು ನೋಡಿದಂಥ ಕ್ರೀಡಾಧಿಕಾರಿಗಳು ಏನು ಗೆಸ್ಟ್ ಅಂತೇಳಿ ಬಂದಿರಲ್ಲ ಅವ್ರಿಗೆ ಕಣ್ಣಾನ ನೀರು ಬಂದು
ಅದು ಒಂದೇ ಒಂದು ಏನಂತಂದ್ರೆ ಕಪ್ಪಿತ್ತು. ಫಸ್ಟ್ ಬಂದವ್ರಿಗೆ ಅಷ್ಟೇ ಕೊಡಾಕ ಒಂದು ಕಪ್ಪನ್ನು ತಂದಿಟ್ಟಿದ್ರು. ಅವ್ರೇನು ಮಾಡಿದರು ಅಂತಂದ್ರೆ ಈ ಒಂದು ಅವರ ಮಾನವೀಯತೆಯನ್ನು ಕಂಡು, ಅವರ ನಡವಳಿಕೆಯನ್ನು ಕಂಡು ಅವ್ರು ಹೇಳಿದರು, ಈ ಎಲ್ಲ 8 ಜನನೂ ಈ ಸ್ಪರ್ಧೆಯೊಳಗೆ ಪ್ರಥಮ ಸ್ಥಾನವನ್ನು ಪಡೆದಾರ ಅಂತ ಹೇಳಿ ಮತ್ತೆ 7 ಕಪ್ಪುಗಳನ್ನು ತರಾಕ್ ಹಚ್ಚಿ 8 ಮಂದಿಗೂ ಪ್ರಥಮ ಸ್ಥಾನದ ಒಂದು ಕಪ್ಪನ್ನು ವಿತರಣೆ ಮಾಡಿದರು. ಇದು ಒಂದು ಇಂಥ ಹೃದಯ ಸ್ಪರ್ಶಿ ಘಟನೆ ಇದ್ದದ್ದು ಹೈದರಾಬಾದಿನ ಸ್ಟೇಡಿಯಂದೊಳಗೆ ನಡೀತು. ಬುದ್ಧಿವಂತ ಹುಡುಗ ಇದ್ದಿದ್ರ, ಒಳ್ಳೆ ಹುಡುಗ ಇದ್ದಿದ್ರೆ ಅವ್ನಿಗೆ ಹಿಂದೆ ಯಾರಾದರೂ ಬೀಳಲಿ ಏನಾದರೂ ಆಗಲಿ, ನಾ ಮೊದಲು ಹೋಗಬೇಕು, ನಾ ಫಸ್ಟ್ ಬರಬೇಕು, ಪ್ರೈಸ್ ತೊಗೋಬೇಕು ಅಂತಂದು ಹೇಳಿ ಗುರಿಯನ್ನು ಮುಟ್ಟಾಕ ನೋಡ್ತಿದ್ದ. ಆದರೆ ಈ ಮಕ್ಕಳು ಬುದ್ಧಿಮಾಂದ್ಯರು ಅಂತೇವಿ, ಅಂಗವಿಕಲರು ಅಂತೇವಿ, ಅವರು ಏನಂತಂದ್ರೆ ಈ ಒಂದು ತಮ್ಮ ನಡವಳಿಕೆಯನ್ನು ಪ್ರದರ್ಶನ ಮಾಡಿದ್ರಲ್ಲ, ಇಂಥ ಹೃದಯ ಸ್ಪರ್ಶಿ ನಡವಳಿಕೆಯನ್ನು ತೋರಿಸಿ ಅಂತ ಇಂಥ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಥ್ಯಾಂಕ್ಸ್ ಮತ್ತು ಒಂದು ಸೆಲ್ಯೂಟ್ ಅಂತಂದು ಹೇಳ್ತಾ ಈ ಕಥೆಯನ್ನು ನಾನು ಮುಗಿಸ್ತೇನೆ.